ಪ್ರಧಾನಿ ಮೋದಿ ದಿನಾ ರೈಲು ಬಿಡ್ತಾರೆ. ಇವತ್ತು ಒಂದೇ ದಿನ ಅಲ್ಲ, 15 ಲಕ್ಷ ಹಣ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ರೈಲು ಬಿಟ್ಟು ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳೋದು. ಹಳದಿ ಮಾರ್ಗ ಉದ್ಘಾಟಿಸಿದ ಪ್ರಧಾನಿ ಮೋದಿಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ವಿ ಸೋಮಣ್ಣರನ್ನ ಹಾಡಿ ಹೊಗಳಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ನಮ್ಮ ಜಿಲ್ಲೆಗೆ ಅನುದಾನ ತಂದು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ದಿವಸ ರೈಲ್ ಬಿಡ್ತಾರೆ, ಇವತ್ತು ಒಂದೇ ದಿವಸ ರೈಲ್ ಬಿಡಲ್ಲ. 15 ಲಕ್ಷ ದುಡ್ಡು ಹರ್ ಘರ್ ಸೌದಿನ ಮೇ ಪೌಂಚಾತಾವು ಅಂತ ಹೇಳ್ತಿದ್ರಲ್ಲ, ಅದು ರೈಲ್ ಬಿಟ್ರಲ್ಲ. ಆಮೇಲೆ ತಿರ್ಗಾ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂದ್ರು, ರೈಲ್ ಬಿಟ್ರಲ್ಲ. ಮತ್ತೆ ನಮ್ಮ ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಜೆಟಲ್ಲಿ ಸೇರಿಸಿ ತಿರ್ಗಾ ಒಂದು ಪೈಸೆನೂ ಕೊಡಲಿಲ್ಲ. ಅದೆಲ್ಲ ರೈಲ್ ಬಿಟ್ಟಿಲ್ವಾ? ಅವು ಎಲ್ಲ ದಿವ್ಸಕ್ಕೊಂದೊಂದು ರೈಲ್ ಬಿಡ್ತಾರೆ, ಇದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೀಗ ನಮ್ಮ ಸೋಮಣ್ಣವರು ಮಂತ್ರಿ ಆಗಿದ್ದಾರೆ ರೈಲ್ವೆನಲ್ಲಿ, ಮತ್ತು ಅವರು ಜಲಸಂಪನ್ಮೂಲದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೆಚ್ಚು ಅದರಿಂದ ರೈಲಿನ ವಿಚಾರ ಇರ್ಬೋದು, ಮತ್ತು ಜಲಸಂಪನ್ಮೂಲ ಇಲಾಖೆಯಿಂದ ಹೆಚ್ಚು ಅನುದಾನ ತರ್ತಕ್ಕಂಥದ್ದು ಸಮರ್ಪಕವಾಗಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ನನಗಾರು ಕೂಡ ಇದೆ. ಅವ್ರಿಗೆ ನಾನು ಅಭಿನಂದನೆಯನ್ನು ಸೋಮಣ್ಣವರು ಸಲ್ಲಿಸ್ತೇನೆ. ಪ್ರಧಾನಮಂತ್ರಿ ಅವ್ರು ದಿವಸ ರೈಲ್ ಬಿಡ್ತಾರೆ, ಇವತ್ತು ಒಂದೇ ದಿವಸ ರೈಲ್ ಬಿಡಲ್ಲ. 15 ಲಕ್ಷ ದುಡ್ಡು ಹರ್ ಘರ್ ಸೌದಿನ ಮೇ ಪೌಂಚಾತಾವು ಅಂತ ಹೇಳ್ತಿದ್ರಲ್ಲ, ಅದು ರೈಲ್ ಬಿಟ್ರಲ್ಲ. ಆಮೇಲೆ ತಿರ್ಗಾ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂದ್ರು, ರೈಲ್ ಬಿಟ್ರಲ್ಲ. ಮತ್ತೆ ನಮ್ಮ ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಜೆಟಲ್ಲಿ ಸೇರಿಸಿ ತಿರ್ಗಾ ಒಂದು ಪೈಸೆನೂ ಕೊಡಲಿಲ್ಲ. ಅದೆಲ್ಲ ರೈಲ್ ಬಿಟ್ಟಿಲ್ವಾ? ಅವು ಎಲ್ಲ ದಿವ್ಸಕ್ಕೊಂದೊಂದು ರೈಲ್ ಬಿಡ್ತಾರೆ, ಇದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೀಗ ನಮ್ಮ ಸೋಮಣ್ಣವರು ಮಂತ್ರಿ ಆಗಿದ್ದಾರೆ ರೈಲ್ವೆನಲ್ಲಿ, ಮತ್ತು ಅವರು ಜಲಸಂಪನ್ಮೂಲದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೆಚ್ಚು ಅದರಿಂದ ರೈಲಿನ ವಿಚಾರ ಇರ್ಬೋದು, ಮತ್ತು ಜಲಸಂಪನ್ಮೂಲ ಇಲಾಖೆಯಿಂದ ಹೆಚ್ಚು ಅನುದಾನ ತರ್ತಕ್ಕಂಥದ್ದು ಸಮರ್ಪಕವಾಗಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ನನಗಾರು ಕೂಡ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು. ಮೆಟ್ರೋ ಯೆಲ್ಲೋ ಲೈನ್ಗೆ ಚಾಲನೆಯನ್ನು ಕೊಟ್ಟರು, ಶಂಕುಸ್ಥಾಪನೆ ಕೂಡ ಇತ್ತು, ವಿವಿಧ ಕಾರ್ಯಕ್ರಮಗಳಿದ್ವು. ಒಟ್ಟು ಈ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೆಣಕುವಂಥ ಪ್ರಯತ್ನವನ್ನು ಮಾಡಿದೆ. ವೇದಿಕೆ ಮೇಲೆಯೂ ಕೂಡ, ವೇದಿಕೆ ಕೆಳಗಡೆಯೂ ಕೂಡ. ನೀವು ಗಮನಿಸಿದ್ರೆ ಆಗಲೇ ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಮಾತನಾಡಿದ್ದನ್ನು ಕೇಳಿದ್ರಿ, ಆ ನಂತರ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದನ್ನು ಕೇಳಿದ್ರಿ. ಜೊತೆಗೆ ಈಗ ಕೆ.ಎನ್. ರಾಜಣ್ಣ ಅವರು ಸಂಪೂರ್ಣವಾಗಿ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದೆ. ವಿವಿಧ ಹೇಳಿಕೆಗಳನ್ನು ಕೊಡುವ ಮೂಲಕ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.